ಇದು ಬಂದಳಿಕೆ ಅಥವಾ ಬಂಧನಿಕೆ ಅಂತ ಕರಿತೀವಿ. ಇದು ಕ್ರಿಸ್ತಕ 7 ಅಥವಾ 7ರಿಂದ 12ನೇ ಶತಮಾನದವರೆಗೂ ಜೈನ ಹಾಗೂ ಶೈವ ಪಂಥದ ಇವ್ರದ್ದು ದೇವಸ್ಥಾನವಾಗಿತ್ತು. ಅಂಥದ್ದನ್ನು ತ್ರಿಮೂರ್ತಿ ನಾರಾಯಣ ದೇವಸ್ಥಾನ ಅಂತ ಕರೀತಾರೆ. ಇವಾಗ ಇದನ್ನು ಬಂದಳಿಕೆ ಅಂತ ಈಗ ಸದ್ಯ ಇರೋದು. ಅವಾಗ ಕಾಲದೊಳಗೆ ಪ್ರಾಚೀನ ಇದು 7ನೇ ಶತಮಾನ 12ನೇ ಶತಮಾನದೊಳಗೆ ಇನ್ನೊಂದು ಪ್ರಮುಖ ಒಂದು ಕೇಂದ್ರವಾಗಿತ್ತು, ಪಟ್ಟಣವಾಗಿತ್ತು. 70ರ ಪಟ್ಟಣ ಅಂತ ಕರೆಯೋರು. ಅವಾಗವಾಗ ಕದಂಬರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಎಲ್ಲರೂ ಕೂಡ ಇಲ್ಲಿ ಅವರ ಪ್ರಮುಖ ಕೇಂದ್ರವಾಗಿತ್ತು. ಎಲ್ಲರ ರಾಜರ ಕಾಲ, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಕದಂಬರು ಅವರ ಕಾಲದೊಳಗೆ ಇದು ದೇವಸ್ಥಾನ ಪ್ರಮುಖ ಕೇಂದ್ರವಾಗಿತ್ತು. ಮತ್ತೆ ಇದು ಸರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ. ಇದೇ ಸೇಮ್ ಅದೇ ಪ್ರಮುಖ ದೇವಸ್ಥಾನ ಇರ್ತಾವಲ್ಲ, ಒಂದು ಪಟ್ಟಣದೊಳಗೆ ಏನು ಇರ್ತೈತಲ್ಲ, ಯಾವಾಗ ಹಿಂಗೆ ನಮ್ಮ ದೇವಸ್ಥಾನ ಹಳ್ಳಿ ಕಟ್ಟಿ ಹೆಂಗಿರ್ತಾವಲ್ಲ ಆ ದೇವಸ್ಥಾನ ಅವಾಗಿನ ಕಾಲದ ಥರ